ಇವ್ರು ನೋಡ್ಕೊಂಡ ಅರೌಂಡ್ 4 PM ಬಿಟ್ವಿ. ನೆಕ್ಸ್ಟ್ 2 ಡೇಸ್ಗೆ ನಮಗೆ ವೈನಾಡ್ ಆ್ಯಂಡ್ ಕಣ್ಣೂರು 2 ಆಪ್ಷನ್ ಇದ್ವು. ನಾವು ಆಲ್ರೆಡಿ ವೈನಾಡ್ಗೆ ಹಿಂದೆ ಹೋಗಿದ್ವಿ, ಸೊ ಕಣ್ಣೂರು ಕಡೆ ಹೊರಟ್ವಿ. ದೇವಸ್ಥಾನದ ವಿಶೇಷ ಏನಂದ್ರೆ ನಾನ್ ವೆಜ್ ಪ್ರಸಾದ. ಕನ್ನಡಿಗರಂದ್ರೆ ಟ್ರೀಟ್ ಮಾಡೋ ರೀತಿನೇ ಬೇರೆ. ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಏ ಸ್ವಲ್ಪ ಹಿಂದೆ ಬರ್ರಿ. ಆನ್ ದ ವೇ ಒಂದು ಪ್ಲೇಸ್ಗೆ ಹೋದ್ವಿ, ಅದನ್ನ ನೋಡೋಣ ಮೊದಲ. ನಮಸ್ಕಾರ ಎಲ್ಲ ಕನ್ನಡಿಗರ ಕುಟುಂಬಕ್ಕೆ, ನಾನು ನಿಮ್ಮ ಬೆಳಗಾವಿ ಹುಡುಗ ಶಿವರಾಜ್. ಚಿಕ್ಕದಾದ ರೋಡು, ಸುಂದರವಾದ ಕಾಡು ದಾಟಿ ಪುರ್ಲಿ ಮರ ವ್ಯೂ ಪಾಯಿಂಟ್ ಬಂತ. ಯಾವ ಇವೆಲ್ಲ ಮಡಕೆ ಬಸವ ಅಂತೀವಿ, ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರೀಮಂತ್, ಗಂಧದ ಕಡ್ಡಿ ಪರಮೇಶ್ವರ. ಎರಡು ಕಡೆ ಹಸಿರ ತಂಪಾದ ಗಾಳಿ, ಎಲ್ಲಾ ಕಡೆ ಬಟ್ಟ ಸ್ವಲ್ಪ ಅಲ್ಲೇ ವ್ಯೂನ ಎಂಜಾಯ್ ಮಾಡಿ ನಮ್ಮ ಪಯಣ ಕಣ್ಣೂರ್ ಕಡೆ ಸಾಗಿತ್ತು. ಕಣ್ಣೂರ್ದಾಗ ಬಾಳ ಬೀಚ್ ಅದಾವ. ನಾವು ಚೂಸ್ ಮಾಡಿದ್ದ ಪಯಂಬಳಂ ಬೀಚ್ ಬಿಕಾಸ್ ನಮ್ಮ ನೆಕ್ಸ್ಟ್ ಡೇ ಎಟರ್ನಿಟಿಗೆ ಇದು ಕನ್ವೀನಿಯಂಟ್ ಆಗಿತ್ತು. ಆಲ್ಮೋಸ್ಟ್ ಕೊಟ್ಟಿಯೂರಿಂದ 70 ಕಿಲೋಮೀಟರ್ ಅಷ್ಟ. ಯಾರೂ ಇಲ್ಲದ ಈ ತೀರ, ಮಾತಿಲ್ಲದ ಈ ಸಮುದ್ರ, ಗಾಳಿಯ ನಾದ, ಅಲೆಗಳ ಸದ್ದು, ಮನಸ್ಸಿಗೆ ನೆಮ್ಮದಿಯ ಮದ್ದು. ಸಮಯ ಸಾಗುತ್ತಿತ್ತು, ರಾತ್ರಿ ಇಳಿಯುತ್ತಿದ್ದು, ಚಂದ್ರನು ಮೇಲೆ ಇರ್ತಿದ್ದ, ಸಮುದ್ರ ತನ್ನದೇ ಕತೆ ಹೇಳುತ್ತಿತ್ತು. ಆ ಕ್ಷಣದಲ್ಲಿ ನಾಳೆಯ ಚಿಂತೆ ಇರಲಿಲ್ಲ, ನಿನ್ನೆ ದಿನದ ಆಯಾಸ ಇರಲಿಲ್ಲ. ನಾವು ಮಾತ್ರ ಆ ಕ್ಷಣವನ್ನು ಬದುಕುತ್ತಿದ್ದೆವು. ವೇಟ್ ನಮ್ಮ ಟ್ರಿಪ್ಸ್ ಎಲ್ಲ ನಾನ್ ಪ್ಲಾನ್ ಇರ್ತಾವು. ನಾವು ಡೆಸ್ಟಿನೇಷನ್ ಬಂದ ಮೇಲೆ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ಪ್ಲಾನ್ ಹಾಕೋದು. ಬಟ್ ನಾವು ರೂಮ್ನ ಬುಕ್ ಮಾಡಿರಲಿಲ್ಲ. ಜಲ್ದಿ ರೂಮ್ ಬುಕ್ ಮಾಡಿ ಪಾರ್ಸಲ್ ತಕೊಂಡು ಬಂದ ಟೆರೆಸ್ ಮೇಲೆ ಊಟ ಮಾಡ್ಕೊಂತ ಒಬ್ಬರನ್ನೊಬ್ಬರ ಟ್ರೋಲ್ ಮಾಡ್ಕೊಂತ 12 ಕಾಯ್ತಾ ಇದ್ದು. ಯಾಕಂದ್ರ ಹುಟ್ಟುಹಬ್ಬದ ಆಚರಣೆ. ವಿಶ್ ಹ್ಯಾಪಿ ಬರ್ಡೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಹ್ಯಾಪಿ ಬರ್ಡೇ. ನಮಸ್ಕಾರ. ಸಮಯ ರಾತ್ರಿ 12:57. ಸಮುದ್ರದ ದಡದಲ್ಲಿ ಒಂದು ವಾಕ್ ಯಾಕಂದ್ರೆ ಊಟ ಮಾಡಿ ಬಂದು ಹೊಟ್ಟೆ ಭಾಳ ತುಂಬೈತಿ, ಅದಕ್ಕೆ ಒಂದು ವಾಕ್. ಇವಾಗ ರನ್ನಿಂಗ್ ಕಾಂಪಿಟೇಷನ್ ಐತೆ. BK ಮತ್ತು ರೋಚನ್ ಮತ್ತೆ ಗೆದ್ದವರಿಗೆ 500 ರೂಪೀಸ್. ನೋಡೋಣ ಯಾರು ಬರ್ತಾರೆ, ನೋಡೋಣ. ಬರ್ಲಿ. पंछी बनूं उड़ती फिरूं मस्त गगन में. आज मैं दुनिया ವಿಡಿಯೋ ಆಗೈತೆ, ಡಿಸೆಂಬರ್ ನೋಡೋಣ ಕರೆಕ್ಟ್ ಆಗಿ ನೋಡಿ. 3 ಜನ ನಾನು ಇಬ್ರು ಹೊಡ್ತಾರ, 3 ಜನ ಓಡಾರ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಿಂದಿನ ರೋಡಲ್ಲಿ ಈ ನನ್ನ ಮಗ ಫುಲ್ ಡಿಸ್ಕ್ವಾಲಿಫೈ, ಹೊಟ್ಟೆ ಬಂದಿತ್ತಂತೆ, ಓಡಕ್ಕಾಗಿಲ್ಲ ಫುಲ್ ಹಿಂದೆ. ಅವ್ರಿಬ್ರೊಳಗೆ ಕ್ಲಿಯರ್ ವಿನರ್ ಇದ್ದ, ಆದ್ರೆ ಒಪ್ಕೊಳಕ್ಕಿಲ್ಲ. ಅದಕ್ಕೆ ಅವ್ರಿಬ್ರು ಇನ್ನೊಂದ್ಸತಿ ರೌಂಡ್ ಬರ್ತಾರೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. बीके मतलब वो अलग ही लेवल का बंदा था.
ಹಾಕ 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 ಫುಲ್ ಹಾಕ ಮುಖ 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 ನನಗಿದ್ರ ಒಂಥರ ಸಂತೋಷ. ಔಟ್ಫಿಟ್ ಚೆಕ್. ಬ್ಯಾಗ್ ಹಾಕೊಂಡಿದ್ದೀನಲ್ಲಿ ನಿಂದು ಪೆಟ್ ಇಟ್ ಕ್ವೈನ್ ಮುಂಚೆ ಅಂತ ಹೇಳಿ ಚೆನ್ನಾಗೈತಿ. ಮತ್ತು ಇವರ हॉस्पिटलिटीनू भाಳ चलो है। ये हमारा कृष्णा भाई अच्छे से देखा, हम सभी को अरेंजमेंट सभी किया। ಹೊರಗಡೆಯಿಂದ ತೋರಿಸಿ. ಬ್ಯಾಗ್ ಇಟ್ಕೋ ಸ್ವಲ್ಪ ಮುಂದೆ. ಬ್ಯಾಗ್ ಕಡೆ ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ನಿನ್ನೆ ಕೊಟ್ಟಿಯೂರು ಮತ್ತೆ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಆಮೇಲೆ ಒಂದು ಒಳ್ಳೆ ಹೋಮ್ ಸ್ಟೇ ಹೋಗಿದ್ವಿ. ಎಲ್ಲ ಮುಗಿಸ್ಕೊಂಡು ಬೀಚಲ್ಲಿ ಊಟ ಮಾಡಿ ರಾತ್ರಿ ಎಲ್ಲ ನಿಮ್ಮೆಲ್ಲ ನೋಡಿರ್ತೀರಿ ಬೀಚ್ ಒಳಗೆ ಹಂಗೆ ಆಡಾಡೋದ್ರಂತ. ಇವಾಗ ಸೆಕೆಂಡ್ ಡೇ ಕಣ್ಣೂರ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದಾವೆ. ಇಲ್ಲಿ 2 ಟೆಂಪಲ್, ಒಂದು ವಾಟರ್ ಫಾಲ್ಸ್ ಮತ್ತೆ ವ್ಯೂ ಪಾಯಿಂಟ್ ಇದಾವೆ. ಅದನ್ನ ನೋಡ್ಬೇಕಂತಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಾನ್ರಿ ಲಲ್ಲಿ ಹೋಗೋಣ ಬರ್ರೋ, ಟೈಮ್ ಹೋಗುತ್ತೆ. ವಿಡಿಯೋ ನೋಡ್ತಿರೋರ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಕ್ಷಕರಿಂದ ಕುಟುಂಬದವರಾಗಿ. ಇಲ್ಲಿ ಲೆಫ್ಟ್ ರೈಟ್ ಏನಾದ್ರು ಹೇಳ್ತೀಯಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇವತ್ತು ಬೆಳಿಗ್ಗೆ ಆಕ್ಚುಲಿ ಬೀಚ್ ಹೋಗಿ ಆಟ ಆಡ್ಬೇಕಂತ ಈ ನನ್ನ ಮಗನ ಸಂಬಂಧ ನಿನ್ನೆ ರಾತ್ರಿನೇ ಎಲ್ಲ ಆಟ ಆಡ್ಸಾನು ಎಲ್ಲಾರ್ನು. ಹಂಗೇನ ಕಾಡ್ತಿದ್ದಿಲ್ಲ ನಿನ್ನೆ ಮಂಕಿ ತರ ಬರೀ ಇಂಥದೆಯ. ಮಾಡಬೇಕಾಗ ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಹೇಳಲ್ಲ, ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಹೇಳ್ತೀನಿ ಅಲ್ಲ. ದೇವಸ್ಥಾನ ಬಿಟ್ಟು ಬಂದ್ಮೇಲೆ ಹೇಳ್ತೀವಿ. ನಾನೇನಾದ್ರು ವಿಡಿಯೋಲ್ ಬಂದ್ರೆ BK ಅಲ್ಲಿ ಫ್ರೇಮಲ್ಲಿ ಬರ್ಲೇಬೇಕು. ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ ಅಂದಾಗ್ಲ ಕಲೆ ಅಲ್ಲ ಕೊಲೆ ಬರುತ್ತೆ. ಕೊಟ್ಟಿವ್ರ ವಿಡಿಯೋ ನೋಡಿಲ್ಲ ಅಂದ್ರೆ ಅಲ್ಲಿ ಮ್ಯಾಲ ರೈಟ್ ಹ್ಯಾಂಡಿಗೆ ಐ ಬಟನ್ ಹಾಕಿರ್ತಾನೆ ನೋಡ್ರಿ, ಅಲ್ಲಿ ಮ್ಯಾಲ ಕ್ಲಿಕ್ ಮಾಡ್ರಿ. ಅಲ್ಲಿ ಮ್ಯಾಲ ಇಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತಾನೆ, ಜಲ್ದಿ ಹೋಗಿ ನೋಡ್ರಿ. ಓಕೆ, ಇವಾಗ ಮಡಾಯಿ ಕಾವ್ ಟೆಂಪಲ್ ದೇವಸ್ಥಾನದ ವಿಶೇಷ ಏನಂದ್ರೆ ನಾನ್ ವೆಜ್ ಪ್ರಸಾದ. ನಂಬ್ತೀರಾ? ನಂಬಲೇಬೇಕು. ನಾನ್ ವೆಜ್ ಪ್ರಸಾದ ಕೊಡ್ತಾರೋ, ಚಿಕನ್ ಜೊತೆಗೆ ಕಾಳು. ನೀವೇನ್ರ ಪ್ರಸಾದ ಅಂದ್ರೆ ಸ್ವಲ್ಪ ಊಟ ಅಲ್ಲ. ಮತ್ತೆ ನೀವೇನ್ರ ವೆಜ್ ಐತಂದ್ರೆ ವೆಜ್ ಬರುತ್ತೆ, ವೆಜ್ ಅವರಿಗೆ ಕಾಳು ಕೊಡ್ತಾರೆ. ಕಾರ್ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಿದೀವಿ. ಚೆನ್ನಾಗಿರ್ತಾರೆ. ಶಾರ್ಟ್ಸ್ ಎಲ್ಲ ಅಲೋ ಇಲ್ಲ, ಅದಕ್ಕೆ ಪಂಚಾಯತ್ ಒಂದವಣೆ. ನಾವೆಲ್ಲ ಪ್ಯಾಂಟಲ್ಲಿ ಇದೀವಿ. ನಿನ್ನೆ ಪಂಚಾಯತ್ ಆಕ್ಚುಲಿ, ಬಟ್ ನಿನ್ನೆ ಕೊಟ್ಟಿವ್ರಿಗೆ ಹೋಗಿ ಎಲ್ಲ ಅದೆಲ್ಲ ಪಂಚ ಎಲ್ಲ ಸ್ವಚ್ಛ ಆಗಿತ್ತು. ರಾಡಿ ಮಳೆಗೆಲ್ಲ ತೋರ್ ಫುಲ್ ರಾಡಿ. ವ್ಯೂ ಹೆಂಗೆ ವ್ಯೂ ತೋರಿಸಿ. ದೇವಸ್ಥಾನಕ್ಕೆ ಹೋಗೋ ವ್ಯೂ ಇದು ದಾರಿ. ಇಲ್ಲಿಂದ ಅಲ್ಲೇ ಒಂದು 100 ಮೀಟರ್ ಐತಿ. ಲಾಗ್ ಮಾಡಿದೆ ಅಂದೆಲ್ಲ ಬರೋಣ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಇಂಟ್ರೆಸ್ಟ್ ಇಲ್ಲ. ಎಷ್ಟೈತು? 26 26 ನಮ್ BK ಮಾಡ್ತಾನೆ, ಸಪೋರ್ಟ್ ಮಾಡ್ರಿ. BK ಮಾಡ್ತೀಯಲ್ಲ?
ಮೇನ್ ಥಿಂಗ್ ಏನಂದ್ರೆ ಒಳಗಡೆ ಪಂಚೆ ಇಲ್ಲದೆ ಅಳೋಲ್ನೇ ಇಲ್ಲ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನೀವು ಶರ್ಟ್ ಹಾಕೊಂಡ್ರೆ ಇಲ್ಲೊಂದು ಹಿಂದೆ ಅಲ್ಲೊಂದು ರ್ಯಾಕೆ ಚೆಲ್ಲಿ ಬಿಡಬೇಕು. ನೀವೇನಾರ ಪಂಚೆ ಇಲ್ಲಾಂದ್ರೆ ಇದು ಮಾಡಿಬಿಡ್ರಿ. 10 ರೂಪೀಸ್ಗೆ ಬಾಡಿಗೆ ಪಂಚೆ ಕೊಡೋದವರು. ಮತ್ತು ಪಂಚೆ ಬಾಯಿ ಮಾಡೋಯ್ತು ಅಂದ್ರೆ ಹೊರಗೋದು. ಇಲ್ಲಿ ಒಳಗಡೆ ಐತೆ 150 ರೂಪೀಸ್ 100 ರೂಪೀಸ್ ಪಂಚೆ. ಈ ಮಡಾಯಿಕಾವ್ ದೇವಸ್ಥಾನದ ಇತಿಹಾಸದ ಹಿಂದೆ ಒಂದು ಆಸಕ್ತಿದಾಯಕ ಪೌರಾಣಿಕ ಕಥೆ ಇದೆ. ಪುರಾಣಗಳ ಪ್ರಕಾರ ಧಾರಿಕ ಎಂಬ ರಾಕ್ಷಸನು ತನ್ನ ಅಹಂಕಾರ ಮತ್ತು ಶಕ್ತಿಯಿಂದ ದೇವತೆಗಳು ಹಾಗೂ ಋಷಿಗಳನ್ನು ಹಿಂಸಿಸಲು ಆರಂಭಿಸಿದ. ಆಗ ದೇವತೆಗಳ ಪ್ರಾರ್ಥನೆಗೆ ಸ್ಪಂದಿಸಿದ ಪರಶಿವನು ತನ್ನ 3ನೇ ಕಣ್ಣಿನ ದಿವ್ಯ ಜ್ವಾಲೆಯಿಂದ ಭದ್ರಕಾಳಿ ದೇವಿಯನ್ನು ಸೃಷ್ಟಿಸಿದನು. ಭದ್ರಕಾಳಿ ದೇವಿಯು ಧಾರಿಕನ ವಿರುದ್ಧ ಭೀಕರ ಯುದ್ಧ ಮಾಡಿ ಕೊನೆಗೆ ಅವನ ಸಂಹಾರ ಮಾಡಿದಳು. ಧಾರಿಕನ ಸಂಹಾರದ ನಂತರ ಭದ್ರಕಾಳಿ ದೇವಿಯ ಕೋಪವನ್ನು ಇನ್ನೂ ಶಮನವಾಗಿರಲಿಲ್ಲ. ಆಗ ಪರಶಿವನು ತನ್ನ ಶಿಷ್ಯನಾದ ಪರಶುರಾಮನಿಗೆ ಈ ದೇವಿಯ ಶಕ್ತಿಯನ್ನು ಸ್ಥಾಪಿಸಲು ಒಂದು ಪವಿತ್ರ ಕ್ಷೇತ್ರವನ್ನು ನಿರ್ಮಿಸು ಎಂದು ಆದೇಶಿಸಿದನು. ಆ ಆದೇಶದಂತೆ ಪರಶುರಾಮನು ಮಡಾಯಿಪಾರ ಎಂಬ ಈ ಪವಿತ್ರ ಸ್ಥಳದಲ್ಲಿ ಭದ್ರಕಾಳಿ ದೇವಿಯನ್ನು ಪ್ರತಿಷ್ಠಾಪಿಸಿದನೆಂದು ಸ್ಥಳೀಯ ನಂಬಿಕೆ ಹೇಳುತ್ತದೆ. ಇಲ್ಲಿನ ಮತ್ತೊಂದು ವಿಶೇಷತೆ ಶತ್ರು ಸಂಹಾರ ಪೂಜೆ, ಜೊತೆಗೆ ಇನ್ನೂ ಹಲವಾರು ಪೂಜೆಗಳಿದಾವೆ. ಅದರ ಜೊತೆ ಮಾಂಸಾಹಾರ ನೈವೇದ್ಯದ ಸಂಪ್ರದಾಯ ಕೂಡ ಇಲ್ಲಿದೆ. ಈ ನಾನ್ ವೆಜ್ ಪ್ರಸಾದಕ್ಕೆ ನೀವು ಅಲ್ಲಿ ಪೂಜೆಗೆ ರಿಸಿಪ್ಟ್ ತಗೋಬೇಕು, ಅದನ್ನು ಕೊಟ್ಟ ಪ್ರಸಾದ ತಗೋಬೇಕು. ಶತ್ರು ಸಂಹಾರ ಪೂಜೆ ಒಬ್ಬರಿಗೆ ಅದ ಟಿಕೆಟ್ ಒಬ್ಬರಿಗೆ ಒಂದೇ ಕೊಡ್ತಾರೋ, ಅದಕ್ಕೆ 350 ರೂಪೀಸ್. ಅದನ್ನ ತಗೊಂಡ ಆ ರೆಸಿಪ್ಟಿನ ಕೊಟ್ರಂದ್ರೆ ಅವ್ರ ಆ ಶತ್ರು ಸಂಹಾರ ಪೂಜೆ ಮಾಡಿಸ್ತಾರೆ. ನಮ್ಮ ನೇಮಲ್ಲಿ ಟಿಕೆಟ್ ಕೊಡ್ತಾರೆ. ಅದನ್ನ ಶತ್ರು ಸಂಹಾರ ಪೂಜೆ ನಾವ ಅದನ್ನು ನಮ್ಮ ಬರ್ತಡೇ ಇದಕ್ಕೆ ನಮ್ಮ ಮನೆ ಹೆಸರಿಂದ ಮಾಡಿಸ್ತೀವಿ. ಇವಾಗ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದೀವಿ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಇದೀಗ ನಾವು ಬಂದಿರೋದು ತಳಿಪರಂಬದ ಶ್ರೀ ರಾಜರಾಜೇಶ್ವರ ದೇವಸ್ಥಾನಕ್ಕೆ. ಉತ್ತರ ಕೇರಳದ ಅತ್ಯಂತ ಪುರಾತನ ಮತ್ತು ಪವಿತ್ರ ಶಿವಕ್ಷೇತ್ರಗಳಲ್ಲಿ ಇದು ಒಂದು. ಪುರಾಣಗಳ ಪ್ರಕಾರ ಪರಶಿವನು ಮಹರ್ಷಿ ಮಾದಂತನಿಗೆ ಒಂದು ದಿವ್ಯ ಶಿವಲಿಂಗವನ್ನು ನೀಡಿ ಅದನ್ನು ಅತ್ಯಂತ ಪವಿತ್ರವಾದ ಸ್ಥಳದಲ್ಲಿ ಪ್ರತಿಷ್ಠಾಪಿಸುವಂತೆ ಆದೇಶಿಸಿದನು. ಅನೇಕ ಪವಿತ್ರ ಸ್ಥಳಗಳನ್ನು ಸಂಚರಿಸಿದ ಮಹರ್ಷಿ ಮಾದಂತನು ಇಂದಿನ ತಳಿಪರಂಬವೇ ಆ ದಿವ್ಯ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲು ಯೋಗ್ಯವಾದ ಸ್ಥಳವೆಂದು ಆಯ್ಕೆ ಮಾಡಿದ. ನಂತರ ಪರಶುರಾಮನು ಈ ಕ್ಷೇತ್ರವನ್ನು ಮತ್ತಷ್ಟು ಪವಿತ್ರಗೊಳಿಸಿ ಇಲ್ಲಿ ಪೂಜಾ ಸಂಪ್ರದಾಯಗಳನ್ನು ಸ್ಥಾಪಿಸಿದನೆಂದು ಭಕ್ತರು ನಂಬುತ್ತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇನ್ನೊಂದು ಆಕಸ್ಮಿದಾಯಕ ವಿಷಯ ಏನೆಂದರೆ, ಕೊಟ್ಟಿಯೂರಿಗೆ ಬಂದ ಅನೇಕ ಭಕ್ತರು ತಮ್ಮ ಯಾತ್ರೆಯನ್ನು ಶ್ರೀ ರಾಜರಾಜೇಶ್ವರ ದೇವಸ್ಥಾನದಲ್ಲೂ ಮುಂದುವರಿಸುತ್ತಾರೆ ಎಂಬ ಸ್ಥಳೀಯ ಸಂಪ್ರದಾಯವಿದೆ. ನಾವು ಶಿವನ ದರ್ಶನ ಪಡೆದು ಈ ಪುರಾತನ ಕ್ಷೇತ್ರದ ಇತಿಹಾಸ, ವಾಸ್ತುಶಿಲ್ಪ ಮತ್ತು ಆಧ್ಯಾತ್ಮಿಕತೆಯನ್ನು ಅನುಭವಿಸಿ ನಮ್ಮ ಮುಂದಿನ ಪ್ರಯಾಣವನ್ನು ಮುಂದುವರಿಸಿದೆವು. ಟೆಂಪಲ್ಗೆ ಭೇಟಿ ಕೊಟ್ಟೆವು. ಇವಾಗ ನಮ್ಮ ಪಯಣ ಶಾಲಾ ಭಗವತಿ ಟೆಂಪಲ್ ಅಂತೇಳಿ, ಅಲ್ಲಿ ಒಂದು ಪಾಂಡ್ ಐತೆ. ಪಾಂಡ್ ಮುಂದೆ ಟೆಂಪಲ್ ಮುಂದೆ ಒಂದು ಪಾಂಡ್, ಅಲ್ಲಿ ಈಜಾಡಕ್ ಬಿಡ್ತಾರೆ, ಇವರೆಲ್ಲ ಈಜ್ತಾರೆ.
ನಂಗೆ ಬರಲ್ಲ, ನಂಗೆ ಬೀಕೆ ಬರಲ್ಲ. ಇವ್ರು 3 ಜನ ಇಸ್ತಾರೋ ನಾವು ಹಂಗೆ ದಡದಲ್ಲಿ ಕೂತು ಕಾಲಾಡಿಸ್ತೀವಿ. ಫಸ್ಟ್ ಹೇಳ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದೀವಿ. ಟ್ರೀಟ್ ಮಾಡೋ ರೀತಿನೇ ಬೇರೆ. ಕನ್ನಡಿಗರಂದ್ರೆ ಟ್ರೀಟ್ ಮಾಡೋ ರೀತಿನೇ ಬೇರೆ. ಒಬ್ಬೊಬ್ರು ಒಂದು ಎಲ್ಲರಲ್ಲ, ಒಬ್ಬೊಬ್ರು ಅಂದ್ರೆ ನಮ್ಮ ಗಾಡಿ ನಂಬರ್ ಪ್ಲೇಟ್ ಬಂದು ನೋಡ್ತಾರೆ. ಆಮೇಲೆ ಸರಿಯಾಗಿ ಆರ್ಡರ್ ಹಾಕಿದ್ರು ಲೇಟಾಗಿ ಬೇಕಂತಾನೆ ಲೇಟಾಗಿ ತಂದು ಕೊಡೋದು. ಬಟ್ ಒಂದೊಂದು ರೆಸ್ಪಾನ್ಸ್ ಕೊಡಲ್ಲ ಸರಿಯಾಗಿ. ಈ ಥರ ಒಂದೆರಡು ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಎಲ್ಲರೂ ಅಂತ ಹೇಳಲ್ಲ, ಸ್ವಲ್ಪ ಜನ. ನೋಡ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹಂಗಾಗಿದ್ರೆ ಅದನ್ನ ಕಮೆಂಟ್ ಒಳಗೆ ತಿಳಿಸ್ರಿ. मैं गाली नहीं दे सकता. नहीं, गाली नहीं देना. फैमिली देखती है, वरना मैं ऐसे गाली दूं, ऐसे गाली दूं ना, जिंदगी भर याद रखें. ಕಮೆಂಟ್ ಸೆಕ್ಷನ್ ಖಾಲಿನ ಐತಿ. ನಿಮ್ಮ ಆನೆಸ್ಟ್ ಒಪಿನಿಯನ್ನ ಪಾಸಿಟಿವ್ ಆದರೂ ಇರಲಿ ಇಲ್ಲ ನೆಗೆಟಿವ್ ಆದರೂ ಕಮೆಂಟ್ನಲ್ಲಿ ತಿಳಿಸ್ರಿ. ಪ್ರತಿ ಸ್ಥಳವೂ ಒಂದು ಕತೆ, ಪ್ರತಿಯೊಂದು ಕಥೆಯೂ ಒಂದು ಪ್ರಯಾಣ ಇಲ್ಲಿ ಮುಗಿಯಬಹುದು, ಆದರೆ ಕತೆ ಇನ್ನೂ ಮುಂದುವರಿಯುತ್ತದೆ. ಮುಂದಿನ ಪ್ರಯಾಣದಲ್ಲಿ ಮತ್ತೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ವಿಷನ್ ಆಫ್ ಕನ್ನಡಿಗ. ಮುಂದಿನ ಪ್ರಯಾಣ ನೀವೆಲ್ಲ ನೋಡಬೇಕಾಗಿತ್ತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ.